ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ರುದ್ರ ರಮಣೀಯ ಸ್ಥಳವಾಗಿ ಕಂಗೊಳಿಸುತ್ತಿರುವ ಪುರಾತನವಾದ ಬೋರನ ಕಣಿವೆ ಜಲಾಶಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಇಂಥ ರಮಣೀಯ ಸ್ಥಳವನ್ನು ನೋಡಲೇಬೇಕು, ಕಣ್ಮನ ತುಂಬಿಕೊಳ್ಳಲೇಬೇಕು. 1887ರ ಪ್ರಾರಂಭದಲ್ಲಿ ಅಂದಿನ ಮೈಸೂರು ರಾಜ್ಯವಾಳುತ್ತಿದ್ದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರವರು ಪ್ರಜೆಗಳ ಕ್ಷೇಮ ಮತ್ತು ಅಭ್ಯುದಯದ ಬಗ್ಗೆ ತಿಳಿದುಕೊಳ್ಳಲು ಪ್ರವಾಸ ಕೈಗೊಳ್ಳುತ್ತಾರೆ. ಹೀಗೆ ಪ್ರವಾಸ ಮಾಡುತ್ತಾ ಬೋರನ ಕಣಿವೆ ಜಲಾಶಯವಿರುವ ಭಾಗಕ್ಕೆ ಬರುತ್ತಾರೆ. ಈ ಸ್ಥಳದಲ್ಲಿ ಹರಿಯುತ್ತಿದ್ದ ಸುವರ್ಣಮುಖಿಯ ನೀರು ಹರಿದು ಪೋಲಾಗುವುದನ್ನು ಗಮನಿಸುತ್ತಾರೆ. ಈ ಭಾಗದಲ್ಲಿ ಕುಡಿಯುವ ನೀರಿಗೆ ಮತ್ತು ವ್ಯವಸಾಯಕ್ಕೆ ಜನರು ಬವಣೆ ಪಡುವುದನ್ನು ಕಣ್ಣಾರೆ ಕಾಣುತ್ತಾರೆ. ಜನರ ದೂರುಗಳನ್ನು ಆಲಿಸುತ್ತಾರೆ. ತಮ್ಮ ಜೊತೆ ಪ್ರವಾಸದಲ್ಲಿದ್ದ ದಿವಾನ್ ಶೇಷಾದ್ರಿ ಅಯ್ಯರ್ರವರ ಮೇಲ್ವಿಚಾರಣೆಯಲ್ಲಿ ಚೀಫ್ ಇಂಜಿನಿಯರ್ ಭವನ್ ಆರ್.ಇ. ಡೆಪ್ಯೂಟಿ ಇಂಜಿನಿಯರ್ ಅವರಿಗೆ ಕೂಡಲೇ ಈ ಭಾಗದಲ್ಲಿ ಈ ನದಿಗೆ ಜಲಾಶಯವನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಲು ತಿಳಿಸುತ್ತಾರೆ. ಕೂಡಲೇ ಪ್ರವೃತ್ತರಾದ ದಿವಾನರು ಮತ್ತು ಇಂಜಿನಿಯರ್ಗಳು ವರದಿಯನ್ನು ಸಹ ಸಲ್ಲಿಸುತ್ತಾರೆ. ನಂತರ ಮಹಾರಾಜರ ಆದೇಶದಂತೆ ಬೋರನ ಕಣಿವೆ ಭಾಗದಲ್ಲಿ ಜಲಾಶಯ ನಿರ್ಮಿಸಲು 2 ಬೆಟ್ಟಗಳ ಮಧ್ಯೆ 130 ಅಡಿಗಳ ಅಂತರದಲ್ಲಿ 80 ಅಡಿ ಕೆಳಭಾಗದ ಕಣಿವೆಯಲ್ಲಿ ಹರಿಯುತ್ತಿದ್ದ ಸುವರ್ಣಮುಖಿ ನದಿಗೆ ಬೋರನ ಕಣಿವೆ ಎಂದು ಕರೆಯುತ್ತಿದ್ದ ಭಾಗದಲ್ಲಿ ಜಲಾಶಯ ನಿರ್ಮಿಸಲು ತೀರ್ಮಾನಿಸಿ 1888ರಲ್ಲಿ ಪ್ರಾರಂಭಿಸಿದರು. ನಂತರ 1892ರಲ್ಲಿ ಜಲಾಶಯವನ್ನು ಪೂರ್ಣಗೊಳಿಸಲಾಯಿತು. ಇದಕ್ಕೆ ತಗುಲಿದ ವೆಚ್ಚವು 2,80,000 ರೂಪಾಯಿಗಳು ಮಾತ್ರ ಆಗಿತ್ತು. ಜಲಾಶಯಕ್ಕೆ ಹೋಗುವ ಪ್ರಾರಂಭದಲ್ಲಿ ಕಾಲಭೈರವೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದನ್ನು ಸಹ ಶ್ರೀ ಚಾಮರಾಜೇಂದ್ರ ಒಡೆಯರ್ರವರೇ ನಿರ್ಮಿಸಿದರು. ಹಾಗೂ ಉಳಿದುಕೊಳ್ಳಲು ಪ್ರವಾಸಿಗರಿಗಾಗಿ ಪ್ರವಾಸಿ ಮಂದಿರವಿದ್ದು ಇಲ್ಲಿ ತಂಗಬಹುದಾಗಿದೆ. ಇದೊಂದು ರುದ್ರ ರಮಣೀಯ ಪ್ರಕೃತಿಯ ಮಡಿಲಾಗಿದ್ದು ಯಾತ್ರಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತದೆ. ಇಲ್ಲಿಗೆ ಬರುವ ಯಾತ್ರಾರ್ಥಿಗಳು ಭಾನುವಾರಗಳಲ್ಲಿ ಭೇಟಿ ನೀಡುವುದು ಉತ್ತಮ. ಪ್ರವಾಸವಾಗಿರುತ್ತದೆ. ಭಾನುವಾರದಂದು ದೇವಾಲಯವು ಪ್ರವಾಸಿ ಮಂದಿರವು ತೆರೆದಿರುತ್ತವೆ. ಉಳಿದಂತೆ ಇಲ್ಲಿ ಯಾರೂ ಇರುವುದಿಲ್ಲ. ಈ ಜಲಾಶಯವು ಶ್ರೀ ಚಾಮರಾಜೇಂದ್ರ ಬಹದ್ದೂರವರು ನಿರ್ಮಿಸಿದ 375ನೇ ಟ್ಯಾಂಕ್ ಆಗಿರುತ್ತೆ. ನೀರಿನ ಸ್ಟೋರೇಜ್ 360 ಚದುರ ಮೈಲಿ ವಿಸ್ತೀರ್ಣ ಹೊಂದಿದ್ದು 3,325 ಎಕರೆ ಸಾಗುವಳಿ ಪ್ರದೇಶವನ್ನು ಹೊಂದಿದೆ. ಈ ಬೋರನ ಕಣಿವೆ ಜಲಾಶಯವು ಪುರಾತನವಾದ ಜಲಾಶಯವಾಗಿದ್ದು ಕೃಷ್ಣರಾಜಸಾಗರ ಅಥವಾ KRS ಎಂದು ನಾವು ಕರೆಯುವ ಅಣೆಕಟ್ಟೆಗಿಂತ ಸುಮಾರು 50 ವರ್ಷಗಳ ಹಳೆಯ ಜಲಾಶಯವಾಗಿದ್ದು ಇಂದಿಗೂ ಸುಸ್ಥಿತಿಯಲ್ಲಿದೆ ಹಾಗೂ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ಭಾಗದಲ್ಲಿ ಪುರಾತನವಾದ ಭೈರವೇಶ್ವರ ದೇವಾಲಯವು ಇದ್ದು ಇದಕ್ಕೆ ಭೈರವ ಕಣಿವೆ ಎಂದು ಹಿಂದೆ ಕರೆಯುತ್ತಿದ್ದರು. ಕಾಲಕ್ರಮೇಣ ಇದು ಬೋರನ ಕಣಿವೆ ಎಂದು ಕರೆಯಲ್ಪಡುತ್ತಿದೆ. ಸಾಕ್ಷಾತ್ ಕಾಲಭೈರವನೇ ಈ ಅಣೆಕಟ್ಟೆಯನ್ನು ಕಾಯುತ್ತಿರುವುದರಿಂದ ಈ ಅಣೆಕಟ್ಟೆಯು ಸುಸ್ಥಿತಿಯಲ್ಲಿದೆ ಎಂದು ಜನರ ನಂಬಿಕೆಯಾಗಿದೆ. ಅಣೆಕಟ್ಟೆಯನ್ನು ಕಟ್ಟುವ ಸಂದರ್ಭದಲ್ಲಿ ಮಹಾನ್ ದೈವಭಕ್ತರಾದ ಶ್ರೀ ಚಾಮರಾಜ ಒಡೆಯರ್ ಬಹದ್ದೂರವರು
ಕಾಲಭೈರವ ದೇವಾಲಯವನ್ನು ಬಹಳ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಜಲಾಶಯವು ಇರುವುದಾದರೂ ಎಲ್ಲಿ ಎಂದರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಹುಳಿಯಾರ್ ಹೋಬಳಿಯ ಹುಳಿಯಾರ್ನಿಂದ 9 ಕಿಲೋಮೀಟರ್ ದೂರ, ಚಿಕ್ಕನಾಯಕನಹಳ್ಳಿಯಿಂದ 42 ಕಿಲೋಮೀಟರ್ ದೂರ ಹಾಗೂ ತುಮಕೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಮಕ್ಕಳು ಮರಿಗಳೊಡನೆ ಒಂದು ದಿನದ ಪ್ರವಾಸಕ್ಕೆ ಈ ಬೋರನ ಕಣಿವೆ ಪ್ರಕೃತಿಯ ಮಡಿಲನ್ನು ಆಯ್ಕೆ ಮಾಡಿಕೊಂಡು ಜೀವನ ಜಂಜಾಟದಿಂದ ಒಂದು ದಿನದ ಮಟ್ಟಿಗಾದರೂ ಪ್ರಕೃತಿಯ ಮಡಿಲಲ್ಲಿ ಹಾಯಾಗಿ ಕಾಲ ದೂಡಬಹುದಲ್ಲವೇ? ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ನಮಸ್ಕಾರಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.